ಇನ್ನು ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಜಾತಿ ಗಣತಿ ಜಟಾಪಟಿ ಜೋರಾಗ್ತಾ ಇದೆ. ಜಾತಿ ಗಣತಿ ರಿಪೋರ್ಟ್ ಸ್ವೀಕಾರ ವಿಚಾರದಲ್ಲಿ ನಾನಾ ನೀನಾ ಅನ್ನೋ ಫೈಟ್ ಶುರುವಾಗಿದೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಈ ಇಬ್ಬರ ಮಧ್ಯೆ ಜಟಾಪಟಿ ಶುರುವಾಗಿದೆ. ಮುಸುಕಿನ ಗುದ್ದಾಟ ಶುರುವಾಗಿದೆ. ರಾಜಕೀಯ ಲೆಕ್ಕಾಚಾರದಲ್ಲಿ ಸಿಎಂ ಡಿಸಿಎಂ ಮಧ್ಯೆ ಭಿನ್ನರಾಗ ಜಾತಿ ಗಣತಿ ವರದಿ ಸ್ವೀಕಾರಕ್ಕೆ ಸಿಎಂ ಸಿದ್ದರಾಮಯ್ಯ ಸಹಮತ ವ್ಯಕ್ತಪಡಿಸ್ತಾನೆ ಇದ್ರು. ಈ ಹಿಂದಿನಿಂದಲೂ ಅವರಿಗೆ ಸಹಮತ ಇದೆ. ಆದರೆ ಕಾಂತರಾಜು ವರದಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ವಿರೋಧ ವ್ಯಕ್ತವಾಗ್ತಾ ಇದೆ. ಯಾಕಂದ್ರೆ ಕಾಂಗ್ರೆಸ್ನಲ್ಲಿ ಸದ್ಯದ ಮಟ್ಟಿಗೆ ಈಗ ಇರುವಂತಹ ಪರಮೋಚ್ಚ ಒಕ್ಕಲಿಗ ಲೀಡರ್ ಅಂದ್ರೆ ಡಿಕೆ ಶಿವಕುಮಾರ್. ಅದು ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಈ ಬಾರಿ ಇಷ್ಟೊಂದು ದೊಡ್ಡ ಮಟ್ಟಿಗೆ ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಡಿಕೆ ಶಿವಕುಮಾರ್. ನಾನು ನಿಮ್ಮ ಮನೆ ಮಗ, ನಿಮ್ಮ ಸಮುದಾಯದವನು, ನನಗೆ ಮತ ಕೊಡಿ, ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳಿ ಮತ ಪಡೆದಂತ ಡಿಕೆ ಶಿವಕುಮಾರ್ ಅದೇ ಒಕ್ಕಲಿಗರಿಗೆ ಸಮಸ್ಯೆ ಉಂಟಾಗುವಂತ ಈ ತರದ ವರದಿಗಳನ್ನ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಹಾಗಾಗಿ ಅಹಿಂದ ವರ್ಗಕ್ಕೆ ಸಹಕಾರಿಯಾಗುವಂತ ಒಂದು ವರದಿಯನ್ನು ನಾವು ಒಪ್ಪೋದಕ್ಕೆ ರೆಡಿ ಇಲ್ಲ ಅಂತ ಮೇಲ್ವರ್ಗ, ಅದರಲ್ಲೂ ಲಿಂಗಾಯತ ಹಾಗೂ ಒಕ್ಕಲಿಗರು, ಅಲ್ಲಿನ ನಾಯಕರು ತೀರ್ಮಾನ ಮಾಡಿದ್ದಾರೆ. ಜನವರಿ 31ರ ಒಳಗೆ ಜಾತಿ ಗಣತಿ ವರದಿ ಸಲ್ಲಿಕೆಗೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಅವಧಿ ವಿಸ್ತರಣೆ ಇಲ್ಲ, ಅವತ್ತೇ ನೀವು ಸಲ್ಲಿಕೆ ಮಾಡಬೇಕು, ರಿಪೋರ್ಟ್ ಸಿದ್ಧಪಡಿಸಿ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಡೆಡ್ಲೈನ್ನ ಒಳಗಾಗಿ ರಿಪೋರ್ಟ್ ಕೊಡುವಂತೆ ಸಿದ್ದರಾಮಯ್ಯ ಸೂಚನೆ ಕೊಟ್ಟಿದ್ದಾರೆ. ಜನವರಿ 31ರ ಒಳಗೆ ರಿಪೋರ್ಟ್ ಕೊಟ್ಟು ನಿರ್ಗಮಿಸಲಿರುವಂತಹ ಜಯಪ್ರಕಾಶ್ ಹೆಗಡೆ. ನಿಮ್ಮ ವಿಸ್ತಾರ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ ಇದು. ಜಯಪ್ರಕಾಶ್ ಹೆಗಡೆ ಅವರ ನೇತೃತ್ವದಲ್ಲೂ ಕೂಡ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗ ಅಂತ ರಚನೆ ಆಯಿತು. ಕಾಂತರಾಜು ವರದಿ ಕೊಟ್ಟರು, ಅದನ್ನು ಟೇಬಲ್ ಮಾಡಿಲ್ಲ, ಅದು ಏನಾಯಿತು, ಅದರಲ್ಲಿ ಒಂದಷ್ಟು ಪೇಜ್ ಕಳೆದೋಯ್ತಂತೆ, ಯಾರೋ ಎತ್ಕೊಂಡು ಹೋದ್ರಂತೆ, ಬಜ್ಜಿ ಗಿಜ್ಜಿ ಕಟ್ಕೊಡಕ್ಕೆ ಅಂತ ತಗೊಂಡೋದ್ರಂತೆ, ಅದು ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಅದಾದ ಬಳಿಕ 2017, 18, 16 ಈ ಸಾಲಿನಲ್ಲಿ ಕಾಂತರಾಜು ಅವರ ನೇತೃತ್ವದಲ್ಲಿ ಒಂದು ವರದಿ ತಯಾರು ಮಾಡಿದ್ರಲ್ವಾ, ಅದಾದ ಬಳಿಕ ಜಯಪ್ರಕಾಶ್ ಹೆಗಡೆ ಅವರ ನೇತೃತ್ವದಲ್ಲೂ ಕೂಡ ಒಂದು ಆಯೋಗದ ರಚನೆ ಆಯಿತು. ಈಗ ಆ ಆಯೋಗ ಈ ತಿಂಗಳಲ್ಲೇ ವರದಿ ಕೊಡ್ತಾ ಇದೆ. ಆ ವರದಿಯಲ್ಲಿ ಏನಿದೆ ಎಂದು ಗೊತ್ತಿಲ್ಲ. ಜಾತಿ ಗಣತಿ ವರದಿ ಸ್ವೀಕಾರ ವಿಚಾರದಲ್ಲಿ ಸಿದ್ದರಾಮಯ್ಯನವರ ವಾದ ಏನು? ಕಾಂತರಾಜು ವರದಿ ಸ್ವೀಕರಿಸಿದ್ರೆ ಲೋಕಸಮರದಲ್ಲಿ ಪ್ಲಸ್ ಆಗತ್ತೆ ಅಂತ ಅವ್ರು ಹೇಳ್ತಾರೆ. ಅಹಿಂದ ಸಮುದಾಯಗಳ ಮತ ಪಡೆಯೋದಕ್ಕೆ ಅನುಕೂಲ ಆಗತ್ತೆ, ಚುನಾವಣೆಗೆ ಮುನ್ನ ಕೊಟ್ಟ ಭರವಸೆ ಈಡೇರಿಸಿದಂತಾಗತ್ತೆ, ಅಹಿಂದ ವರ್ಗಕ್ಕೆ ಕೊಟ್ಟ ಮಾತಿನಂತೆ ನಡೆದುಕೊಂಡಿದ್ದೇವೆ ಅನ್ನೋ ಸಂದೇಶ ರವಾನೆ ಆಗುತ್ತೆ. ಅದು ಒಂದು ಕಡೆ. ಇದು ಸಿಎಂ ವರ್ಷನ್ ಮಾತ್ರ. ಡಿಸಿಎಂ ವರ್ಷನ್ ಏನು, ಅಥವಾ ಶಾಮನೂರು ಶಿವಶಂಕರಪ್ಪನವರ ಲಿಂಗಾಯತರ ವರ್ಷನ್ ಏನು? ಈ ಚುನಾವಣೆಯಲ್ಲಿ ಅಂದ್ರೆ ವಿಧಾನಸಭೆ ಚುನಾವಣೆಯಲ್ಲಿ ಒಕ್ಕಲಿಗರು ಕಾಂಗ್ರೆಸ್ನ ಕೈ ಹಿಡಿದಿದ್ದಾರೆ, ಲಿಂಗಾಯತರು ಈ ಹಿಂದೆ ಎಲ್ಲೂ ಇಲ್ಲದ ರೀತಿಯಲ್ಲಿ ನಿಮ್ಮ ಕೈ ಹಿಡಿದಿದ್ದಾರೆ. ಒಂದು ವೇಳೆ ನೀವು ಕಾಂತರಾಜು ವರದಿಯನ್ನೇ ಜಾರಿಗೆ ತಂದ್ರೆ ನಮ್ಮ ಕತೆ ಏನು? ಈ ತರನು ಕೇಳಬಹುದು. ಬಿಜೆಪಿಯ ರಾಮ ಅಸ್ತ್ರಕ್ಕೆ ಪ್ರತಿಯಾಗಿ ಈ ಅಹಿಂದ ಅಸ್ತ್ರನ ಇದನ್ನ ಬಳಸ್ಕೊಳ್ತಾರ? ಈ ವರದಿ ಆಧಾರದಲ್ಲಿ ಸ್ಥಳೀಯ ಚುನಾವಣೆಯಲ್ಲಿ ಮೀಸಲಾತಿ ಅಸ್ತ್ರ ಬಳಸಬಹುದು. ರಾಜಕೀಯವಾಗಿ ಬೆಳೆಸಿದ ಅಹಿಂದ ವರ್ಗಕ್ಕೆ ಋಣ ತೀರಿಸಬಹುದು. ಲೋಕಸಭೆ ಚುನಾವಣೆಯಲ್ಲಿ ನನ್ನ ಕೈ ಬಲಪಡಿಸಿ ಅಂತ ಕೇಳಿಕೊಳ್ಳಬಹುದು. ಅಹಿಂದ ಸಮುದಾಯ ಒಟ್ಟಾದ 12ರಿಂದ 15 ಕ್ಷೇತ್ರಗಳಲ್ಲಿ ಗೆಲುವು ಸಾಧ್ಯತೆ ಇದೆ. ಲಿಂಗಾಯತ ಒಕ್ಕಲಿಗ ಸಮುದಾಯದ ಒಳಪಂಗಡಗಳ ಮತವನ್ನ ಕೂಡ ಪಡೆಯಬಹುದು. ಎಲ್ಲ ಲೆಕ್ಕಾಚಾರ ಇದೆ. ಆದರೆ ಒಂದು ಸೂಕ್ಷ್ಮ ಹೇಳ್ತೀನಿ ಕೇಳಿ. ಹಿಂದೆ 1989-90ರಲ್ಲಿ ಹಿಂದುಳಿದ ವರ್ಗಗಳಿಗೆ ಸಂಬಂಧಪಟ್ಟ ಹಾಗೆ ವರದಿ ಬಂತು ನೋಡಿ. ಆ ವರದಿ UP ಸಿಂಗ್ ಅವರ ಸರ್ಕಾರದಲ್ಲಿ ಬಂದಂತಹ ವರದಿ. ಆ ವರದಿ ಬಂದ ತಕ್ಷಣವೇ ಇಡೀ ದೇಶದಲ್ಲಿ ಒಂದು ದೊಡ್ಡ ಪ್ರತಿಭಟನೆ ನಂತರ ಆ ಸರ್ಕಾರಕ್ಕೆ ಅದರ ಲಾಭ ಸಿಗಲೇ ಇಲ್ಲ. ಅದೇ ಆಗಲೇ ಮಾರುತಿ ಹೇಳ್ತಾ ಇದ್ರು ನೋಡಿ, ಯಾರೆಲ್ಲ ಈ ಮೀಸಲಾತಿ ಅನ್ನೋ ಜೇನುಗೂಡಿಗೆ ಕೈ ಹಾಕ್ತಾರೋ ಅವರು ಮಾಜಿ ಆಗ್ತಾರೆ ಅಂತ. ಹಾಲಿ ಇದ್ದಂಥವ್ರು ಮಾಜಿ ಆಗ್ತಾರೆ. ಆದ್ರೆ ಈ ಲಾಭಗಳು ಸಿಗುವಂತ ಸಾಧ್ಯತೆ ಇದೆಯಾ? ಸಿಎಂ ಸಿದ್ದರಾಮಯ್ಯ ವಾದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್. ಇದು ಡಿಕೆ ಶಿವಕುಮಾರ್ ಅವರ ವರ್ಷನ್. ಆಗ್ಲೇ ಇದ್ದಿದ್ದು ಸಿದ್ದರಾಮಯ್ಯನವರ ವರ್ಷನ್. ಜಾತಿ ಗಣತಿ ವರದಿ ಸ್ವೀಕಾರಕ್ಕೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರು ಕೂಡ ವಿರೋಧ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಜಾತಿ ಗಣತಿ ವರದಿ ಸ್ವೀಕಾರ ಬೇಡ ಅಂತ ಡಿಸಿಎಂ ಹೇಳ್ತಾ ಇದ್ದಾರೆ. ಪ್ರಬಲ ಸಮುದಾಯದ ಜೊತೆ ಅಹಿಂದ ಸಮುದಾಯಗಳ ಬಲದಿಂದ ಅಧಿಕಾರಕ್ಕೆ ಬಂದಿದ್ದೀವಿ. ಕೇವಲ ಅಹಿಂದ ಮಾತ್ರ ಅಲ್ಲ, ಪ್ರಬಲ ಸಮುದಾಯಗಳು ಈ ಹಿಂದೆ ಯಾವತ್ತೂ ಇಲ್ಲದೇ ಇರೋ ರೀತಿಯಲ್ಲಿ ಒಕ್ಕಲಿಗರು ಕಾಂಗ್ರೆಸ್ಗೆ ಬೆಂಬಲ ಸೂಚಿಸಿದ್ದಾರೆ, ಲಿಂಗಾಯತರು ಬೆಂಬಲ ಸೂಚಿಸಿದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗರು, ಉತ್ತರ ಕನ್ನಡ ಭಾಗದಲ್ಲಿ, ಉತ್ತರ ಕರ್ನಾಟಕ ಭಾಗದಲ್ಲಿ ಲಿಂಗಾಯತರು ಬೆಂಬಲ ಸೂಚಿಸಿದ್ದಾರೆ ಕಾಂಗ್ರೆಸ್ಗೆ. ಹಾಗಾಗಿ ಅಹಿಂದಾದ ಜೊತೆ ಒಕ್ಕಲಿಗ ಲಿಂಗಾಯತ ಸಮುದಾಯಗಳು ಕೂಡ ಜೊತೆಗೆ ಇದ್ದಾವೆ. ಕಾಂಗ್ರೆಸ್ ಶಕ್ತಿ ತುಂಬಿದಾವೆ. ಜಾತಿ ಗಣತಿ ವರದಿ ಸ್ವೀಕಾರ ಮಾಡಿದ್ರೆ ಪ್ರಬಲ ಸಮುದಾಯಗಳು ವಿರೋಧ ವ್ಯಕ್ತಪಡಿಸಬಹುದು, ತಿರುಗಿ ಬೀಳಬಹುದು ಅಂತ ಇದು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ವರ್ಷನ್.
ನೀವು ಈಗಾಗಲೇ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯಗಳಿಂದ ವಿರೋಧ ವ್ಯಕ್ತವಾಗಿದೆ. ಪ್ರಬಲ ಸಮುದಾಯಗಳ ಸ್ವಾಮೀಜಿಗಳು ಕೂಡ ಬಹಿರಂಗವಾಗಿ ವಿರೋಧ ಮಾಡಿದ್ದಾರೆ. ಕಾಂತರಾಜು ವರದಿ ಸ್ವೀಕಾರ ಮಾಡಿದ್ರೆ ಬೀದಿಗಿಳಿತೀವಿ ಅಂತ ಹೇಳಿದ್ದಾರೆ. ಮೊನ್ನೆಷ್ಟೇ ಲಿಂಗಾಯತ ಮಹಾಸಭಾವು ಕೂಡ ಒಂದು ದೊಡ್ಡದಾಗಿ ಸಮಾವೇಶವನ್ನು ಮಾಡಿತ್ತು. ಲಿಂಗಾಯತ ಸ್ವಾಮೀಜಿಗಳಿದ್ರು, ಮಠಾಧೀಶರಿದ್ರು. ಒಂದು ವೇಳೆ ಕಾಂತರಾಜು ವರದಿ ಜಾರಿಗೆ ಬಂದ್ರೆ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮನ್ನು ನೋಡ್ಕೊಳ್ತೀವಿ ಅಂತ ಕಾಂಗ್ರೆಸ್ಗೆ ಬಹಿರಂಗವಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಒಂದು ಜನ ಪಾಪ ನಮ್ಮ ಪತ್ರಕರ್ತರು ಕೇಳಿದ್ರು, ಸಿದ್ದರಾಮಯ್ಯನವ್ರನ್ನ ಕರೀತೀರಾ ಸರ್, ಶಾಮನೂರು ಶಿವಶಂಕರಪ್ಪನವರು, ಅವ್ರು ಯಾಕೆ ಲಿಂಗಾಯತರವರು, ಲಿಂಗಾಯತರಿಗೆ ಮಾತ್ರ ಅವಕಾಶ ಅಂತ ಹೇಳಿದ್ರು. ಒಂದು ಸಣ್ಣ ಸಿಡುಕಿತ್ತು, ಒಂದು ಸಣ್ಣ ಅವರ ಮಾತಿನಲ್ಲಿ ಗದರುವಂಥ ಧ್ವನಿ ಕೂಡ ಇತ್ತು. ಕಾಂತರಾಜು ವರದಿ ಸ್ವೀಕಾರ ಮಾಡಿದ್ರೆ ಬೀದಿಗಿಳಿತೀವಿ ಅಂತ ಈಗಾಗಲೇ ಹೋರಾಟವನ್ನು ಎಚ್ಚರಿಕೆ ಕೊಟ್ಟಿದ್ದಾರೆ. ಹೀಗಾಗಿ ಜಾತಿ ಗಣತಿ ವರದಿ ಸ್ವೀಕಾರ ಮಾಡಿದ್ರೆ ಲೋಕಸಮರಕ್ಕೆ ಹೊಡೆದಾಗತ್ತೆ. ಲೋಕಸಮರ ಚುನಾವಣೆ ಮುಗಿಯುವ ತನಕ ಜಾತಿ ಗಣತಿ ವರದಿ ಸ್ವೀಕಾರ ಬೇಡ ಅಂತ ಜಾತಿ ಗಣತಿ ವಿರೋಧಿಸಿ ಒಕ್ಕಲಿಗ ಸಮುದಾಯದ ಮನವಿ ಜೊತೆಗೆ ಅವರೆಲ್ಲರೂ ಸಹಿ ಹಾಕಿದ್ದಾರೆ. ಹೀಗಾಗಿ ವೀರಶೈವ ಲಿಂಗಾಯತ ಒಕ್ಕಲಿಗ ಈ ಎರಡೂ ಪ್ರಬಲ ಸಮುದಾಯಗಳಿಂದ ಭಾರೀ ವಿರೋಧ ಇದೆ. ಇದರ ಮಧ್ಯೆ ಮುಖ್ಯಮಂತ್ರಿಗಳು ತಮ್ಮ ರಾಜಕೀಯ ಲಾಭವನ್ನು ನೋಡಿಕೊಂಡು ಕಾಂತರಾಜು ವರದಿಯನ್ನ ಜಾರಿಗೆ ತರುವ ಸಾಧ್ಯತೆ ಇದೆಯಾ? ಅವರು ಹೇಳ್ತಾ ಇರೋದು ಚುನಾವಣೆಯಲ್ಲಿ ಲಾಭ ಆಗುತ್ತೆ ಅಂತ. ಆದರೆ ಇಲ್ಲಿವರೆಗೆ ಯಾರೆಲ್ಲ ಮೀಸಲಾತಿಯ ಜೇನುಗೂಡಿಗೆ ಕೈ ಹಾಕಿದಾರೋ ಅವ್ರಿಗೆ ಯಾರಿಗೂ ಲಾಭ ಆಗೇ ಇಲ್ಲ. ಈ ಹಿಂದೆ ಬೊಮ್ಮಾಯಿ ಅವರನ್ನು ನೋಡಿ, ನಾಗಮೋಹನ್ ದಾಸ್ ವರದಿ ಅದನ್ನು ನಾವು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳಿ 4 ಲೇಯರ್ಗಳಲ್ಲಿ ಮೀಸಲಾತಿಯನ್ನು ಜಾರಿಗೆ ತಂದ್ರು. ಏನಾಯಿತು? ಚುನಾವಣೆಯಲ್ಲಿ ಕೈ ಸುಟ್ಕೊಂಡ್ರು. ಅದೇ 90ರ ದಶಕದ ಒಂದು ಉದಾಹರಣೆಗಳನ್ನು ಕೂಡ ನಿಮ್ಮ ಮುಂದೆ ಇಟ್ಟೆ. ಅದು ದೇಶಕ್ಕೆ ಸಂಬಂಧಪಟ್ಟ ಹಾಗೆ. ಸಿಎಂ ಜಾತಿ ಗಣತಿ ವರದಿ ಸ್ವೀಕಾರ ಮಾಡಿದ್ರೆ ಬಿಜೆಪಿಗೆ ಏನ್ ಲಾಭ ಆಗುತ್ತೆ? 2018ರ ವಿಧಾನಸಭಾ ಫಲಿತಾಂಶ ರೀತಿಯಲ್ಲಿ ಕಾಂಗ್ರೆಸ್ಗೆ ಇದೊಂದು ಜಾತಿ ಕಂಟೆಂಟ್. 2024ರಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ಗೆ ಪ್ರಬಲ ಜಾತಿಗಳ ವಿರೋಧ ಆಗುವಂತಹ ಸಾಧ್ಯತೆ ಇದೆ. ರಿಪೋರ್ಟ್ ಸ್ವೀಕಾರ ಮಾಡಿದ್ರೆ ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಪ್ರಬಲ ಅಸ್ತ್ರ ಸಿಕ್ಕಂತಾಗಿದೆ. 2018ರಲ್ಲಿ ಪ್ರತ್ಯೇಕ ಲಿಂಗಾಯತ ಧರ್ಮದ ಅಸ್ತ್ರಕ್ಕೆ 104 ಸ್ಥಾನಗಳನ್ನು ಬಿಜೆಪಿ ಗೆದ್ದಿತ್ತು 2018ರಲ್ಲಿ. ಆಗ ಆ ಸರ್ಕಾರಕ್ಕೆ, ಅಂದರೆ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ಅಂತ ಹೇಳಿಕೊಳ್ಳುವಂಥ ವಿರೋಧ ಏನೂ ಇರಲಿಲ್ಲ, ಭ್ರಷ್ಟಾಚಾರ ಪ್ರಕರಣಗಳು ಏನೂ ಇರಲಿಲ್ಲ. ಆದರೂ ಯಾವಾಗ ಲಿಂಗಾಯತ ಧರ್ಮವನ್ನು ಒಡೆದ್ರು ಅನ್ನೋ ಮಾತು ಬಂತೋ 104 ಸ್ಥಾನಗಳನ್ನು ಬಿಜೆಪಿ ಗೆದ್ದುಕೊಳ್ತು. ಇಲ್ಲೂ ಕೂಡ ಅದೇ ರಿವರ್ಸ್ ಆಗೋ ಸಾಧ್ಯತೆ ಇದೆಯಾ? ಮಾರುತಿ ಮತ್ತೆ ಜಾಯ್ನ್ ಆಗ್ತಾ ಇದ್ದಾರೆ. ಮಾರುತಿ, 2018ರಲ್ಲಿ ಏನಾಯಿತೋ ಈಗಲೂ ಕೂಡ ಅದೇ ಆಗುವಂಥ ಸಾಧ್ಯತೆ ಇದೆಯಾ ಅಂತ ಆಗಲೇ ನೀವು ಬಹಳ ಚೆನ್ನಾಗಿ ಹೇಳ್ತಾ ಇದ್ರಿ. ಯಾರೆಲ್ಲ ಮೀಸಲಾತಿ ಅನ್ನೋ ಜೇನುಗೂಡಿಗೆ ಕೈ ಹಾಕ್ತಾರೋ ಆ ಮುಖ್ಯಮಂತ್ರಿಗಳು ಮಾಜಿ ಆಗ್ತಾರೆ ಅಂತ. ಇದು ಗೊತ್ತಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆ ರಿಸ್ಕಿಗೆ ಕೈ ಹಾಕ್ತಾರಾ ಅಂತ? ವಾಸುದೇವ್, ಈ ಕಾಂತರಾಜ್ ರಿಪೋರ್ಟನ್ನು ಸ್ವೀಕಾರ ಮಾಡುವಂತಹ ಒಂದು ವಿಚಾರದಲ್ಲಿ ಅಧಿಕಾರ ಮತ್ತು ಜವಾಬ್ದಾರಿ ನಡುವೆ ಒಂದಷ್ಟು ಫೈಟ್ ಆಗ್ತಾ ಇರುವಂಥದ್ದು ಸಹಜ. ಅಧಿಕಾರಿ ಇರುವಂಥದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕೈಯಲ್ಲಿ, ಅದೇ ರೀತಿ ಡಿ ಕೆ ಶಿವಕುಮಾರ್ ಅವರ ಕೈಯಲ್ಲೂ ಕೂಡ ಉಪಮುಖ್ಯಮಂತ್ರಿ ಅನ್ನುವಂಥ ಒಂದು ಅಧಿಕಾರ ಇದೆ. ಆದರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಜವಾಬ್ದಾರಿ ಅನ್ನುವಂಥದ್ದು ಕೂಡ ಇದೆ. ಅಂದರೆ KPCC ಅಧ್ಯಕ್ಷರಾಗಿರೋದ್ರಿಂದ ಇಡೀ ರಾಜ್ಯಾದ್ಯಂತ ಸುತ್ತಾಡಿ ಪಕ್ಷವನ್ನು ಗೆಲ್ಲಿಸ್ಕೊಂಡು ಬರಬೇಕಾಗಿರುವಂತಹ ಒಂದು ಜವಾಬ್ದಾರಿ ಅವರ ಮೇಲೆ ಇರುವಂಥದ್ದು. ಹೀಗಾಗಿ ಯಾವೆಲ್ಲ ನಾವು ಹೆಜ್ಜೆಗಳನ್ನು ಇಟ್ಟರೆ ಅದು ಚುನಾವಣೆಯಲ್ಲಿ ನಮಗೆ ಎಷ್ಟರ ಮಟ್ಟಿಗೆ ಲಾಭ ತರುತ್ತೆ, ಅದು ವಿಧಾನಸಭಾ ಚುನಾವಣೆಯಲ್ಲಿ ಯಾವ ರೀತಿಯಾಗಿ ಬೇರೆ ಬೇರೆ ಸಮುದಾಯಗಳು ಎಲ್ಲವೂ ಕೂಡ ಕೈ ಹಿಡಿದಾಗ ಕಾಂಗ್ರೆಸ್ 135 ಸ್ಥಾನಗಳನ್ನು ಪಡೆಯೋದಕ್ಕೆ ಕಾರಣ ಆಯಿತು. ಅಂಥದ್ದೇ ಒಂದು ಸ್ಟ್ರಾಟಜಿಯನ್ನು ಮಾಡಬೇಕು. ಯಾವ ಸಮುದಾಯವನ್ನು ಕೂಡ ಎದುರಾಕಿಕೊಳ್ಳದೆ, ಯಾವುದೇ ಸಮುದಾಯಕ್ಕೆ ಬೇಸರವನ್ನು ಮಾಡದೆ ನಾವು ಚುನಾವಣೆಗೆ ಹೋಗಬೇಕು ಅನ್ನುವಂಥ ಒಂದು ರಾಜಕೀಯ ಲೆಕ್ಕಾಚಾರವನ್ನು KPCC ಅಧ್ಯಕ್ಷ ಹಾಗೂ ಉಪಮುಖ್ಯಮಂತ್ರಿ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಆಗ್ತಾ ಇರುವಂಥದ್ದು. ಆದರೆ ಸಿದ್ದರಾಮಯ್ಯ ಅವರ ಒಂದು ರಾಗ, ಸಿದ್ದರಾಮಯ್ಯ ಅವರ ಒಂದು ವಾದ, ಸಿದ್ದರಾಮಯ್ಯ ಅವರ ಒಂದು ನಿಲುವು ಬಹಳಷ್ಟು ವಿಭಿನ್ನವಾಗಿದೆ. ಅಹಿಂದ ವರ್ಗಕ್ಕೆ ನಾನು ಕೊಟ್ಟಂಥ ಒಂದು ಮಾತೇನಿದೆ ಆ ಮಾತನ್ನು ನಾನು ಈಡೇರಿಸಲೇಬೇಕು ಅನ್ನುವಂಥ ಒಂದು ರೀತಿಯಲ್ಲಿ ಅವರು ಮುಂದಾಗ್ತಾ ಇರುವಂಥದ್ದು. ಹೀಗಾಗಿ ಅವರ ಆಪ್ತ ಸಚಿವರು ಹೇಳ್ತಾ ಇರುವಂಥ ಒಂದು ಮಾಹಿತಿಯ ಪ್ರಕಾರ ನೀವು ಒಂದು ವೇಳೆ ಈ ರಿಪೋರ್ಟ್ ಅಂಗೀಕಾರ ಮಾಡಿದ್ದೆ ಆದರೆ ನಮಗೆ ಚುನಾವಣೆಯಲ್ಲಿ ಆಗುವಂತಹ ನಷ್ಟಕ್ಕಿಂತಲೂ ಕೂಡ ದುಪ್ಪಟ್ಟು ಲಾಭ ಆಗುತ್ತೆ ಅನ್ನುವಂತಹ ಒಂದು ಮನವರಿಕೆಯ ಮಾತುಗಳನ್ನು ಅವ್ರಿಗೆ ಹೇಳಿದ್ದಾರೆ ಅನ್ನುವಂಥದ್ದು. ಹೀಗಾಗಿ ಕಾಂತರಾಜ್ ರಿಪೋರ್ಟ್ ಅನ್ನ ಈ ತಿಂಗಳ 31ರ ಒಳಗಾಗಿ ಸರ್ಕಾರಕ್ಕೆ ಸಲ್ಲಿಸಿ ಅನ್ನುವಂತ ಒಂದು ಸಂದೇಶವನ್ನು ಈ ಮೀಸಲಾತಿ ವರದಿ ಅದನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳೋದು, ಇದರ ಹಿಸ್ಟ್ರಿ ನೋಡಿದ್ರೆ ನೀವು ಮಂಡಲ ಆಯೋಗದಿಂದ ತಗೊಂಡು ಇವತ್ತಿನವರೆಗೂ ಬಂದ್ರು ಯಾವ ಸರ್ಕಾರ ಈ ಮೀಸಲಾತಿ ಅದನ್ನ ಜಾರಿ ಮಾಡೋದಕ್ಕೆ ಹೋಗುತ್ತೋ ಆ ಸರ್ಕಾರ ಪ್ರತಿ ಚುನಾವಣೆಯಲ್ಲಿ ನಷ್ಟನೇ ಅನುಭವಿಸಿರೋದು. ಅದಾದ ನಂತರ ರಾಜಕೀಯ ಲಾಭ ಆಗಿರ್ಬೋದು, ಆದರೆ ತಕ್ಷಣಕ್ಕೆ ನಷ್ಟನೇ ಆಗಿರೋದು. ಹಾಗಾಗಿ ಈ ರಿಸ್ಕ್ಗೆ ಯಾಕೆ ಇಷ್ಟೊಂದು ಜಿದ್ದಿಗೆ ಬಿದ್ದು ಸಿದ್ದರಾಮಯ್ಯನವರು ಒಪ್ಕೊಳ್ತಾ ಇದ್ದಾರೆ ಅಂತ? ಇಲ್ಲ, ಅದಕ್ಕೂ ಒಂದು ಪರಿಹಾರ ಕಂಡುಕೊಂಡಂತೆ ಕಾಣಿಸ್ತಾ ಇದೆ. ಅಂದರೆ
ಈಗ ವರದಿಯನ್ನ ಕೇವಲ ಸ್ವೀಕಾರ ಮಾಡೋದು ಅಷ್ಟೇ. ಸ್ವೀಕಾರ ಮಾಡಿದ ಬಳಿಕ ತದ ಬಹಳಷ್ಟು ಚರ್ಚೆಗಳಿರ್ತವೆ. ಅಂದ್ರೆ ಅದನ್ನ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡಬೇಕು. ಇದನ್ನ ಅಂಗೀಕಾರ ಮಾಡಬೇಕಾ ಬೇಡವಾ? ಸ್ವೀಕಾರಕ್ಕೂ ಮತ್ತೆ ಅಂಗೀಕಾರಕ್ಕೂ ಬಹಳಷ್ಟು ವ್ಯತ್ಯಾಸ ಇರೋದ್ರಿಂದ, ಬಹಳಷ್ಟು ಪ್ರೋಸೆಸ್ ಇರೋದ್ರಿಂದ ಆ ಸಂದರ್ಭದಲ್ಲಿ ಅಷ್ಟೊತ್ತಿಗೆ ನಾವು ಲೋಕಸಭಾ ಚುನಾವಣೆಯನ್ನ ಮುಗಿಸಬಹುದು ಅನ್ನುವಂಥ ಒಂದು ಲೆಕ್ಕಾಚಾರ ಇರುವಂಥದ್ದು. ಅಂದರೆ ಒಂದು ವೇಳೆ ಈ ರಿಪೋರ್ಟನ್ನು ಸ್ವೀಕಾರ ಮಾಡದೇ ಇದ್ರೆ ಅಹಿಂದ ವರ್ಗದ ವಿರೋಧವನ್ನು ಕಟ್ಕೊಳ್ಬೇಕಾಗುತ್ತೆ. ಆದರೆ ರಿಪೋರ್ಟನ್ನು ಸ್ವೀಕಾರ ಮಾಡಿ ತಮ್ಮ ಬಳಿ ಇಟ್ಕೊಂಡ್ರೆ ಅತ್ತ ಅಹಿಂದ ವರ್ಗಕ್ಕೂ ಒಂದು ಸಂದೇಶ ರವಾನೆ ಮಾಡ್ಬೋದು. ಅಂದರೆ ಲೋಕಸಭಾ ಚುನಾವಣೆಗೂ ಮೊದಲು ಅವರು ವಿಧಾನಸಭಾ ಚುನಾವಣೆಯಲ್ಲಿ ಪ್ರಣಾಳಿಕೆಯಲ್ಲಿ ಹೇಳಿದಂತೆ ಕಾಂತರಾಜ ರಿಪೋರ್ಟನ್ನು ಸ್ವೀಕಾರ ಮಾಡುವಂಥ ಒಂದು ಕೆಲಸವನ್ನು ಮಾಡಿದ್ದೀವಿ, ಇನ್ನೇನು ಕೆಲವೇ ದಿನಗಳಲ್ಲಿ ಇದನ್ನು ಜಾರಿನೂ ಕೂಡ ಮಾಡ್ತೀವಿ ಅನ್ನುವಂಥ ಒಂದು ರಾಜಕೀಯ ಅಸ್ತ್ರವನ್ನು ಚುನಾವಣಾ ಪ್ರಚಾರದಲ್ಲಿ ಇದನ್ನು ಸಿದ್ದರಾಮಯ್ಯ ಅವರು ಬಳಸ್ಕೊಳ್ಬೋದು, ಕಾಂಗ್ರೆಸ್ ನಾಯಕರುಗಳು ಎಲ್ಲರೂ ಕೂಡ ಬಳಸ್ಕೊಳ್ಬೋದು. ಈ ತಂತ್ರಗಾರಿಕೆ ಸಿದ್ದರಾಮಯ್ಯ ಅವರಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ. ಡಿ.ಕೆ. ಶಿವಕುಮಾರ್ ಅವರಿಗೆ ಇರುವಂಥ ಒಂದು ಆತಂಕ ಏನು ಅಂತ ಹೇಳಿದ್ರೆ, ಇಡೀ ಒಕ್ಕಲಿಗ ಸಮುದಾಯ ಇದರ ವಿರುದ್ಧ ಇದೆ. ಕಾಂತರಾಜ್ ರಿಪೋರ್ಟ್ ಯಾವುದೇ ಕಾರಣಕ್ಕೂ ಸ್ವೀಕಾರ ಮಾಡೋದು ಬೇಡ ಅನ್ನುವಂಥ ಒಂದು ದೊಡ್ಡ ಧ್ವನಿ ಹೊರಗಡೆ ಬಂದಿದೆ. ಅದೇ ರೀತಿ ವೀರಶೈವ ಲಿಂಗಾಯತ ಸಮುದಾಯವು ಕೂಡ ನಿರ್ಣಯವನ್ನ ಪಾಸ್ ಮಾಡಿದೆ. ಒಂದು ವೇಳೆ ಈ ಪ್ರಬಲ ಸಮುದಾಯಗಳು ಕಾಂಗ್ರೆಸ್ಸಿಂದ ದೂರ ಉಳಿದಿದ್ದೇ ಆದ್ರೆ ಇದರ ಜೊತೆಗೆ ಇತ್ತೀಚೆಗೆ ವಿಧಾನಸಭಾ ಚುನಾವಣೆಯಿಂದ ಪಾಠ ಕಲಿತಿರುವಂತಹ ಬಿಜೆಪಿಯ ವರಿಷ್ಠರು ಈ ಬಾರಿ ಯಡಿಯೂರಪ್ಪ ಮತ್ತೆ ಯಡಿಯೂರಪ್ಪ ಅವರ ಮಗ ಆಗಿರುವಂತಹ ವಿಜೇಂದ್ರ ಅವರ ಕೈಗೆ ರಥವನ್ನ ಮುನ್ನಡೆಸಿ ಅನ್ನುವಂತಹ ಒಂದು ಮಾತನ್ನ ಹೇಳಿದ್ದಾರೆ. ಆ ರಥವನ್ನ ಈಗ ಯಡಿಯೂರಪ್ಪ ಮತ್ತೆ ವಿಜೇಂದ್ರ ಅವರು ಮುನ್ನಡೆಸ್ತಾ ಇದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.